ನಮಸ್ತೆ. 30ನೇ ತಾರೀಕು ಜನವರಿ ತಿಂಗಳು 2024 ಮಂಗಳವಾರ ದಿನ. ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರ ನಡೀತಿದೆ. ಈ ದಿನದಲ್ಲಿ ಚತುರ್ಥಿ ಇದೆ. ಬೆಳಗ್ಗೆ 8 ಗಂಟೆ 54 ನಿಮಿಷ 17 ಸೆಕೆಂಡ್ವರೆಗೂ. ಚತುರ್ಥಿ ಆದ ನಂತರ ಬರೋದು ಪಂಚಮಿ. ಇವತ್ತಿನ ನಕ್ಷತ್ರ ಉತ್ತರ. ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ 5 ನಿಮಿಷ 50 ಸೆಕೆಂಡ್ವರೆಗೂ ಉತ್ತರ ನಕ್ಷತ್ರವಿದೆ. ಉತ್ತರ ನಕ್ಷತ್ರ ಶುಭ ನಕ್ಷತ್ರವೇ, ಶುಭ ಕಾರ್ಯಗಳು ಮಾಡೋದಕ್ಕೆ. ಆದರೂ ಚತುರ್ಥಿ ಕಳೆದ ನಂತರ 8:55 ಮೇಲೆ ಪಂಚಮಿ ಶುಭವಾಗಿರುತ್ತದೆ. ಹಾಗಾಗಿ ಪಂಚಮಿಯು ಹುಟ್ಟದ ಮೇಲೆ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ನಾವು ಹೇಳುವ ಒಳ್ಳೆಯ ಸಮಯವನ್ನು ಕೊಡುತ್ತೀವಿ, ಅದನ್ನು ನೋಡಿಕೊಳ್ಳಿ. ಇವತ್ತಿನ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ನಕ್ಷತ್ರ ಪಾದಗಳು. ಇವತ್ತು ಕನ್ಯಾ ರಾಶಿ ಇದೆ ದಿನ ಪೂರ್ತಿ. ಇವತ್ತು ಬೆಳಗ್ಗೆ ಉತ್ತರ ನಕ್ಷತ್ರ 6:46ರಿಂದ 8:32ವರೆಗೂ ಉತ್ತರ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿ. ಆನಂತರ ಮಧ್ಯಾಹ್ನ 3:19ವರೆಗೂ ಉತ್ತರ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 10 ಗಂಟೆ 6 ನಿಮಿಷದವರೆಗೂ ಉತ್ತರ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಉತ್ತರ ನಕ್ಷತ್ರ ಮುಗಿತದೆ. ಆಮೇಲೆ ಹಸ್ತ ನಕ್ಷತ್ರ ಪ್ರಾರಂಭ. ರಾತ್ರಿ 10 ಗಂಟೆ 6 ನಿಮಿಷದಿಂದ ಅಂತಂದರೆ 22 hours 6 minutes. ಅಲ್ಲಿಂದ ಬೆಳಗಿನ ಜಾವ 4 ಗಂಟೆ 53 ನಿಮಿಷದವರೆಗೂ ಹಸ್ತ ನಕ್ಷತ್ರ 1ನೇ ಪಾದ. ಆನಂತರ ನಾಳೆಯವರೆಗೂ ಈ ಹಸ್ತ ನಕ್ಷತ್ರವಿದೆ. ನಾಳೆಯವರೆಗೂ ಹಂಗೆ ಅಂತಂದರೆ ಆ ನಕ್ಷತ್ರದ ಉಳಿಕೆ ಅಂದರೆ ಬ್ಯಾಲೆನ್ಸ್ ಅಲ್ಲಿವರೆಗೂ ಇರುತ್ತದೆ ಅಂತ ಅರ್ಥ. ಹಂಗಾಗಿ ಈ ರೀತಿ ನೋಡ್ಕೊಳ್ಳಿ. ನಾಳೆಯ ದಿನ ಹೇಗಿದೆ ಅಂತ ನೋಡ್ಕೊಳ್ಳೋಣ ನಾವು ಇವಾಗ. ನಾಳೆ ದಿನ ಅಂತಂದರೆ 31ನೇ ತಾರೀಕು ಬುಧವಾರ ದಿನ, ಕೃಷ್ಣ ಪಕ್ಷ. ನಾಳೆ ಈ ನಕ್ಷತ್ರ ಯೋಗ ಸರಿಯಾಗಿಲ್ಲ. ಇವತ್ತು ಚೆನ್ನಾಗಿದೆ. ನಾಳೆ 11 ಗಂಟೆ 36 ನಿಮಿಷದವರೆಗೂ ಪಂಚಮಿ ಇದೆ. ನಾಳೆ ಹಸ್ತ ನಕ್ಷತ್ರ ರಾತ್ರಿ 1 ಗಂಟೆ 7 ನಿಮಿಷದವರೆಗಿದೆ. ಆದರೂ ನಾಳೆ ಮರಣ ಯೋಗವಿದೆ. ಕಾರ್ಯಸಿದ್ಧಿಯು ಇದ್ದರೂ 50% ಮಾತ್ರನೇ ಚೆನ್ನಾಗಿರೋದು. ಹಂಗಾಗಿ ನಾಳೆ ದಿನ ಹೇಗಿದೆ. ಆನಂತರ ಸಿದ್ಧಿಯು ಮೃತ್ಯು ಬರುತ್ತದೆ. ಹಂಗಾಗಿ ಶುಭವಾಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾಳೆ ಮತ್ತು ಇವತ್ತಿನ ವಿಶೇಷಕ್ಕೆ ಬರೋಣ. ನಾವು ಫಸ್ಟೇ ಹೇಳಿದ್ವಿ, ಇವತ್ತು ನಡೆಯುವಂಥ ತಿಥಿ ಚತುರ್ಥಿ ಅಂತ. ಆದರೆ 8:54 ಬೆಳಗ್ಗೆ ಅಲ್ಲಿಯವರೆಗೆ ಮಾತ್ರ ಇದೆ. ಆನಂತರ ಒಳ್ಳೆಯ ಪಂಚಮಿ ಬರುತ್ತದೆ. ಅಲ್ಲಿಂದ ಶುಭವಾಗಿ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇವತ್ತು ಚೆನ್ನಾಗಿರುತ್ತದೆ ಚತುರ್ಥಿ ಮುಗಿದ ನಂತರ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಕೆಟ್ಟೋದು, 100% ಒಳ್ಳೆಯದನ್ನು ನಾವು ನೋಡಿಕೊಳ್ಳೋಣ. ಇದರಲ್ಲಿ 100% ಒಳ್ಳೆಯದು ಅಂದರೆ ಶುಭ ಅಂತಂದರೆ 6:46ರಿಂದ 8:52ವರೆಗೂ ಶುಭವಾಗಿದೆ. ಆದರೂ 6:46ರಿಂದ ಕುಂಭರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ ದಿನ. ಹಂಗಾಗಿ ಇದು ದೋಷ. ಕುಂಭರಾಶಿ ಅಂತಂದರೆ ಅದರಲ್ಲಿ ಬರುವ ನಕ್ಷತ್ರಗಳನ್ನ ನೋಡೋಣ. ಅದರಲ್ಲಿ ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ ಒಟ್ಟು 4 ಪಾದಗಳು, ಪೂರ್ವಭಾದ್ರಾ ನಕ್ಷತ್ರದ 1, 2, 3 ಪಾದಗಳು ಇದೆಲ್ಲ ಇಲ್ಲಿ ಅಡಗುತ್ತದೆ. ಆದ್ದರಿಂದಾಗಿ ಕುಂಭರಾಶಿಯವರಿಗೆ ದೋಷವಿದೆ. ಅವರು ಮಾತ್ರ ಇನ್ನೂ ಎಚ್ಚರವಾಗಿರಬೇಕು. ಮತ್ತು 11 ಗಂಟೆ 8 ನಿಮಿಷ AM ರಿಂದ 12:50 PM ಅಂದರೆ ಮಧ್ಯಾಹ್ನದವರೆಗೂ ಇದು ಒಂದು ಶುಭ ಸಮಯ. ಮತ್ತು 2 ಗಂಟೆ 56 ನಿಮಿಷದ ಮೇಲೆ 3:24ವರೆಗೂ ಶುಭವಾಗಿದೆ. ಮತ್ತು ಸಂಜೆ 4 ಗಂಟೆ 55 ನಿಮಿಷದ ಮೇಲೆ ರಾತ್ರಿ 9:24ವರೆಗೂ ಶುಭವಾಗಿದೆ. ಮತ್ತು ರಾತ್ರಿ 11 ಗಂಟೆ 2 ನಿಮಿಷದಿಂದ 11:16ವರೆಗೂ ಶುಭವಾಗಿದೆ. ಇದು ಕಡಿಮೆ ಸಮಯ. ಆನಂತರ ರಾತ್ರಿ 12 ಗಂಟೆ 10 ನಿಮಿಷದ ಮೇಲೆ 5:43ವರೆಗೂ ಶುಭವಾಗಿದೆ. ಒಳ್ಳೆಯ ಕಾರ್ಯಗಳಿಗೆ ಇದನ್ನು ಉಪಯೋಗಿಸ್ಕೊಳ್ಳಿ. ಅದರಲ್ಲೂ ಚತುರ್ಥಿ ಮುಗಿದ ಮೇಲೆ. ಸರಿ, 100% ದೋಷ ಬರುವ ಕೆಟ್ಟೋದು ಅಂತ ಹೇಳುವ ಯಾವುದನ್ನು ಇನ್ವೆಸ್ಟ್ ಮಾಡಬಾರದ ಸಮಯ ಅಂತಂದರೆ ಬೆಳಗ್ಗೆ 8:54 ಮೇಲೆ 9:24 ಇದು ಮೃತ್ಯು. 9:05ರಿಂದ 9:51ವರೆಗೂ ದುರ್ಮುಹೂರ್ತ. ಈ ಸಮಯದಲ್ಲೇ ಇನ್ನು ದುರ್ಮುಹೂರ್ತ ಮುಗಿಯೋ ಅಷ್ಟರಲ್ಲೇ 9:40ರಿಂದ 11:06ವರೆಗೂ ಯಮಗಂಡ ಕಾಲವಿದೆ. ಇದರಲ್ಲಿ ಸರಿಯಾದ ಡಬಲ್ ಅಪಾಯ ಸಮಯ ಅಂತಂದರೆ 9 ಗಂಟೆ 40 ನಿಮಿಷದಿಂದ 9:51ವರೆಗೂ ಅಧಿಕವಾದ ದೋಷವಿದೆ. ಮಧ್ಯಾಹ್ನ 12:52 ಮೇಲೆ 2 ಗಂಟೆ 54 ನಿಮಿಷದವರೆಗೂ ಮೃತ್ಯು. ಮಧ್ಯಾಹ್ನ 3 ಗಂಟೆ 26 ನಿಮಿಷದಿಂದ ಸಂಜೆ 4:53ವರೆಗೂ ರಾಹುಕಾಲ. ರಾತ್ರಿ 9:26ರಿಂದ 11 ಗಂಟೆಯವರೆಗೂ ವಿಷಘಟಿಕಾ ಕಾಲ.
ರಾತ್ರಿ 11:18 ನಂತರ 12:08ವರೆಗೂ ದುರ್ಮುಹೂರ್ತ. ರಾತ್ರಿ ಅಂದರೆ ಬೆಳಗಿನ ಜಾವ 5:45 5:45 ಮೇಲೆ 6:46ವರೆಗೂ ಮೃತ್ಯು ಇದೆ. ಆದ್ದರಿಂದ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿಲ್ಲ, ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಇಷ್ಟು ವಿಷಯಗಳನ್ನ ನಾವು ಈಗ ನೋಡಿದ್ವಿ, ಇದನ್ನು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ತಾರಾ ಮತ್ತು ಚಂದ್ರಬಲ, ಅಂದರೆ ಯಾರಕ್ಕೆ ಚೆನ್ನಾಗಿದೆ ಅಂತ. ಇವತ್ತು ದಿನ ಚೆನ್ನಾಗಿದೆ, 8:55 ಮೇಲೆ, ಅಂದರೆ 9 ಗಂಟೆ ಅಂತ ಇಟ್ಕೊಳ್ಳಿ ಲೆಕ್ಕಕ್ಕೆ. 9 ಗಂಟೆ ಬೆಳಗ್ಗೆ ಮೇಲೆ ಚೆನ್ನಾಗಿದೆ ಅಂತ, ಉತ್ತರ ನಕ್ಷತ್ರ ಇದೆ ಅಂತ, ಇದನ್ನು ಶುಭಕರವಾಗಿರುತ್ತೆ ಅಂತ ನೋಡಿದ್ವಿ. ಫಸ್ಟ್ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಹೇಗಿದೆ ಅಂತ ನೋಡೋಣ. ಬೆಳಗ್ಗೆಯಿಂದ ಈ ನಕ್ಷತ್ರ ಮುಗಿಯುವವರೆಗೂ ಹೇಗಿರುತ್ತೆ ಅಂತ ನೋಡುವಂಥದ್ದು ಒಂದು ವಿಧಾನ. ಹೀಗಾಗಿ ರಾತ್ರಿಯವರೆಗೂ ಅಂತ ಲೆಕ್ಕ ತಗೋಬೇಕು, ಯಾವ ನಕ್ಷತ್ರವಾದರೂ ಸರಿ ಇದೆ. ಹಂಗಾಗಿ ಅಶ್ವಿನಿ ನಕ್ಷತ್ರಕ್ಕೆ ವಿಪತ್ತೂ ಶತ್ರುನಾಶವೂ ಇರೋದರಿಂದ ಗಾಡಿಗಳಲ್ಲಿ ಹುಷಾರ್, ಜಾರುವ ಬೀಳುವ ದಿನವಿದು. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ, ಸಂಪತ್ತು ಶತ್ರುನಾಶ ಎರಡೂ ಇದೆ, ಹಂಗಾಗಿ ಅನುಕೂಲಕರವಾಗಿರುತ್ತದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಜನ್ಮತಾರೆ ಶತ್ರುನಾಶ ಇದೆಲ್ಲ ಉಂಟು. ಅದರಿಂದ 50% ಚೆನ್ನಾಗಿದೆ ಅಷ್ಟೇ. ಆದರೂ ಕೆಲವು ಕಾರ್ಯಗಳನ್ನು ಚತುರ್ಥಿ ಮುಗಿದ ನಂತರ ಪಂಚಮಿ ಪ್ರಾರಂಭ ಆದ ಮೇಲೆ ಮಾಡಬಹುದು. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ವೃಷಭರಾಶಿ, ಜನ್ಮತಾರೆ ಕಾರ್ಯವಿಘ್ನ ಈ ರೀತಿ ಇರೋದರಿಂದ ಪೂಜೆ ಮಾಡಿಕೊಳ್ಳಿ, ಸ್ವಲ್ಪ ಖುಷಿಯಾಗಿರಿ. ರೋಹಿಣಿ ನಕ್ಷತ್ರ ವೃಷಭರಾಶಿ, ಪರಮ ಮಿತ್ರಧಾರೆಯು ಕಾರ್ಯವಿಘ್ನವೂ ಉಂಟು, ಹಂಗಾಗಿ ಮಿತ್ರರಿಂದ ಸಹಾಯ ಉಂಟು, ಅವರಿಂದ ಅನುಕೂಲ ಬಂದು ಸೇರುತ್ತದೆ. ಮೃಗಶೀರ್ಷ ನಕ್ಷತ್ರದ ವೃಷಭರಾಶಿ, ನಿಮಗೆ ಮಿತ್ರಧಾರೆಯು ಸ್ವಲ್ಪ ಕಾರ್ಯವಿಘ್ನವು, ಆದ್ದರಿಂದ ಸ್ವಲ್ಪ ಗಮನ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ ರೋಗ ಭಯ ಉಂಟು, ಆರೋಗ್ಯ ಮಾತ್ರ ಗಮನ ಕೊಟ್ಕೊಳ್ಳಿ. ಮಿತ್ರರಿಂದಲೂ ಪರರಿಂದಲೂ ಸಹಾಯ ಪಡ್ಕೋಬೋದು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ, ಆದ್ದರಿಂದ ಟೆನ್ಷನ್ ಬಿಟ್ಬಿಡಿ. BP ಮಾತ್ರೆನ ಮೆಡಿಸಿನ್ನ ಕರೆಕ್ಟಾಗಿ ತಗೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ನಿಮಗೆ ಅನುಕೂಲವಿದೆ, ಸ್ವಲ್ಪ ಆರೋಗ್ಯದಲ್ಲಿ ಹುಷಾರ್. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಾಧಕ ತಾರೆ ದ್ರವ್ಯ ಲಾಭವೆಲ್ಲ ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ ತಾರೆ ಅನಾನುಕೂಲದ ದಿನವಿದು, ಏನಾದರೂ ಮಾಡಬೇಕಾದ್ರೆ ಎಚ್ಚರದಿಂದ ಮಾಡಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು ದ್ರವ್ಯ ಲಾಭವೂ ಉಂಟು. ಮಕಾ ನಕ್ಷತ್ರ ಸಿಂಹರಾಶಿ, ವಿಪತ್ತಿದೆ, ಧನಹಾನಿಯೂ ಇದೆ, ಆದ್ದರಿಂದ ಗಮನ ಕೊಡಲೇಬೇಕು. ಗಾಡಿಗಳಾದರೂ ಸರಿಯೇ, ಎಲ್ಲರೂ ಪ್ರಯಾಣದಲ್ಲೂ ಸರಿಯೇ, ಎಚ್ಚರವಾಗಿ ಇರಬೇಕು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ, ಆದ್ದರಿಂದ ಎಚ್ಚರ. ಉತ್ತರ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ ಧನಹಾನಿ ಎರಡೂ ಉಂಟಾಗುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ ಶರೀರ ಸುಖ ಉಂಟು. ಜನ್ಮತಾರೆಯಲ್ಲಿ ಮುಹೂರ್ತ ಕಾರ್ಯಗಳು ಮಾಡುವಂಥದ್ದೆಲ್ಲ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಧಾರಾಳವಾಗಿ ಮಾಡಬಹುದು. ದೇವರಲ್ಲಿ ಪ್ರಾರ್ಥನೆ ಇಂಪಾರ್ಟೆಂಟ್. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆಯು ಶರೀರ ಸುಖವೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಶರೀರ ಸುಖವೆಲ್ಲ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ ಧನ ವ್ಯಯ ಉಂಟು. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಒಳ್ಳೆಯ ದಿನವಲ್ಲ, ಎಚ್ಚರವಾಗಿರಬೇಕಾಗ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲ ವ್ಯಯ ಈ ರೀತಿಯಾಗಿ ಎರಡೂ ಇದೆ, ವ್ಯಯನ ಕಂಟ್ರೋಲ್ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ ತಾರೆ ಅಂತಂದರೆ ಅಷ್ಟೊಂದು ಶುಭವಾಗಿಲ್ಲ, ಕೆಲವು ಕಾರ್ಯಗಳನ್ನು ಯೋಚನೆ ಮಾಡಿ ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು, ಅಂದರೆ ತಾನೇ ಬಂದರೆ ಅನುಭವಿಸಬಹುದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು, ಹಂಗಾಗಿ ಶುಭ ದಿನವಾಗಿ ಕಾಣುತ್ತದೆ. ಚತುರ್ಥಿ ಮುಗಿದ ನಂತರ ಶುಭವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ವಿಪತ್ತು ಉಂಟು, ಹಂಗಾಗಿ ಏಟು ಗಾಯಗಳಿಂದ ತಪ್ಪಿಸ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇಷ್ಟೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇಷ್ಟೆಲ್ಲ ಉಂಟು. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತ ಜನ್ಮತಾರೆ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಕಾರ್ಯದಲ್ಲಿ ಅಡೆತಡೆ ಇರುತ್ತದೆ, ವಿನಾಯಕನ್ನು ಪೂಜೆ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತ ಶುಭವಾಗಿದೆ, ಅಲ್ಪ ಸ್ವಲ್ಪ ಕಾರ್ಯಗಳಲ್ಲಿ ತೊಂದರೆ ಇರುತ್ತದೆ ಅಷ್ಟೇ, ಅದನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಸರಿ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿಥುನ, ಇವತ್ತು ಉತ್ತರ ನಕ್ಷತ್ರ ಖಂಡಿತವಾಗಿಯೂ ಮಿತ್ರಧಾರೆಯನ್ನು ಕೊಡುತ್ತದೆ, ಕಾರ್ಯಗಳು ಸ್ವಲ್ಪ ಅಡೆತಡೆ ಉಂಟು. ಮಿಥುನ ರಾಶಿಯವರ ಹತ್ರ ಚೆನ್ನಾಗಿರಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ ರೋಗವೃದ್ಧಿ ಈ ರೀತಿ ಇರೋದರಿಂದ ಎಲ್ಲ ಸಹಾಯಗಳು ಆಚೆಯಿಂದಲೇ ಪರರಿಂದಲೇ ಪಡ್ಕೋಬೇಕು. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್
ರೋಗವೃದ್ಧಿ ಎಲ್ಲ ಉಂಟು. ಶುಭ ದಿನವಾಗಿ ಕಾಣಿಸಲಿಲ್ಲ. ಎಚ್ಚರದಿಂದಲೇ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲ, ರೋಗವೃದ್ಧಿ ಎಲ್ಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ಸುಖ ಅಭಿವೃದ್ಧಿ ಇದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ್ತಾರೆ, ಸುಖ ಅಭಿವೃದ್ಧಿ. ಈ ರೀತಿಯಾಗಿರುವ ಈ ದಿನದಲ್ಲಿ ಕೆಲವು ಕಾರ್ಯಗಳನ್ನು ಯೋಚನೆ ಮಾಡಿ ಇವತ್ತು ಮಾಡದೇ ಇರೋದು ಉತ್ತಮ ಅಂತ ಅನಿಸುತ್ತೆ. ಆದರೆ ನಿಮ್ಮ ಮನೆಯಲ್ಲಿರುವ ಬೇರೆಯವರು, ತಂದೆ ಅಥವಾ ತಾಯಿ, ನಿಮ್ಮ ಮಿಸಸ್, ಮಕ್ಕಳು, ಇವರ ಹೆಸರಲ್ಲಿ ಮಾಡುವಂಥದ್ದಾದರೆ ನಾವು ಹೇಳಿರುವ ಎಲ್ಲ ನಕ್ಷತ್ರಗಳನ್ನು ಗಮನಿಸಿ ಅದರ ಪ್ರಕಾರ ಮಾಡಿಕೊಂಡು ಹೋಗ್ಬೋದು. ರೇವತಿ ನಕ್ಷತ್ರ ಮೀನರಾಶಿ, ಕ್ಷೇಮ ಉಂಟು, ಸುಖ ಅಭಿವೃದ್ಧಿಯೂ ಇದೆ. ಆದ್ದರಿಂದ ಇವತ್ತು ಶುಭ ದಿನವಾಗಿದೆ ನಿಮಗೆ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ನೀವು ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೂ ಮುಂಚೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ನೋಡಿ ಮಾಡಿ ಖಂಡಿತವಾಗಿ ಸಕ್ಸಸ್ ಆಗುತ್ತದೆ.